ಇಲ್ಲ ಮೇಡಮ್, ನನಗೆ ಬಂದಿಲ್ಲ. ಖಂಡಿತವಾಗ ನನಗೇನು ಮುಲಾಜಿಲ್ಲ ಮೇಡಮ್. ಅಂಥದ್ದೇನಾದರೂ ನಡೆದಿದ್ರೆ ನಾನೇ ನಾಳೆ ಬಂದು ಖಂಡಿಸ್ತೀನಿ. ನಾನು ನನ್ನ ಪಕ್ಷ, ನನ್ನ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ರಾಜ್ಯದ ಜನತೆಗೆ ತಿಳಿಸೋ ಪ್ರಯತ್ನ ನಂದಷ್ಟೇ. ಮತ್ತೆ ಎಸ್, ನಾನು ಸೈನ್ ಹಾಕಿದ್ದೀನಿ. ನಂದು ಪ್ರಾರಂಭದಲ್ಲಿ ನಾವೆಲ್ಲ ಇದು ಬೆಳಗಾಂ ಸೆಷನ್ನಲ್ಲಿ ನಡೆಯುತ್ತೆ, ಅದಕ್ಕೆ ನನ್ನ ಸಹಮತನೂ ಇದೆ. ತಾವು ಮಾಧ್ಯಮಗಳಲ್ಲೆಲ್ಲ ತೋರಿಸಿದ್ದೀರಾ, ಪ್ರದೀಪ್ ಈಶ್ವರರು ಇದ್ದಾರೆ, ನಾವ್ಯಾರೂ ಡಿನೇ ಮಾಡ್ತಿಲ್ಲ. ನಾನು ಸಹಿ ಹಾಕಿದ್ದೀನಿ. 31 ಜನ ಅರ್ಹರಿದ್ದೀವಿ ಸರ್. ನನಗೆ ಕೊಡಿ ಅಂತ ಕೇಳ್ತಿಲ್ಲ. 31 ಜನದಲ್ಲಿ 5 ಜನಕ್ಕೆ ಕೊಡಿ. ಇಲ್ಲಿ ಸರ್ ಪ್ರದೀಪ್ ಈಶ್ವರ್ಗೆ ಆಸೆ ಇದೆ. ಎಲ್ರಿಗೂ 31 ಜನಕ್ಕೂ ನಾವು 31 ಜನ ವಿಧಾನಸೌಧದಲ್ಲಿ ಬೆಳಗಾವಲ್ಲಿ ಒಮ್ಮೆ ಭೇಟಿಯಾಗಿದ್ವಿ. ಇದು ಬೆಳಗಾಮಲ್ಲೇ ನಾವು ಸೈನ್ ಹಾಕಿದ್ ಲೆಟ್ರು. ಅದಾದ್ಮೇಲೆ ಸ್ವಲ್ಪ ಇಲ್ಲಿ ಮತ್ತೆ ಸ್ಪೆಷಲ್ ಸೆಷನ್ ನಡೀತು. ಅದರಲ್ಲಿ ಎಲ್ಲರೂ ಇದ್ದಾರೆ, ಒಬ್ರು ಅಂತಲ್ಲ, ನಾವೆಲ್ಲರೂ ಬಹಳಷ್ಟು ಸಲ ಮಾತಾಡ್ಕೊಂಡಿದ್ವಿ. ಬಟ್ ನಮ್ಮಲ್ಲಿ ಯೂನಿಟಿ ಇದೆ. ಇಲ್ಲಿ 5 ಜನಕ್ಕೆ ಕೊಡಿ. ನಿನ್ನೆ ರವಿ ಗಾಣಿಗ ಅವರು ನನ್ನ ಹೆಸರು ಹೇಳಿದ್ದಾರೆ. ನಾನು ರವಿ ಗಾಣಿಗ ಅವರು ನಾನು ಹೇಳ್ತೀನಿ, ನೀವು ರವಿ ಗಾಣಿಗ ಅಣ್ಣಗಾದ್ರೂ ಕೊಡಿ, ಡಿಸರ್ವ್ ಇದ್ದಾರೆ. ಪೊನ್ನಣ್ಣಗಾದ್ರೂ ಕೊಡಿ, ಡಿಸರ್ವ್ ಇದ್ದಾರೆ. ಶಿವಗಂಗಾಗಾದ್ರೂ ಕೊಡಿ, ಡಿಸರ್ವ್ ಇದ್ದಾರೆ. ಶರತ್ ಬಚ್ಚೇಗೌಡರು ಕೊಡಿ, ನೈನಾ ಮೋಟಮ್ಮ ಅವ್ರು ಕೊಡಿ, ಮಂತರ್ಗೌಡರು ಕೊಡಿ, ನಮ್ಮ ದರ್ಶನ್ ಧ್ರುವನಾರಾಯಣಕ್ಕೆ ಕೊಡಿ, ಯಾರಿಗಾದ್ರೂ 5 ಜನಕ್ಕೆ ಕೊಡಿ. ಸರ್ 31 ಜನರ ವಾದ ಇಷ್ಟೇ. ನನಗೆ ಕೊಡಬೇಕು ಅಂತ ನಾನು ಕೇಳ್ತಾ ಇಲ್ಲ, ಬಟ್ ನನಗೆ ಆಸೆ ಇದೆ. ನನಗೆ ಕೊಡದೇ ಇದ್ರು 5 ಜನ ಹೊಸಬ್ರು ಕೊಡಿ ಸರ್. ಪುನರ್ರಚನೆಯಲ್ಲಿ ಯುವಕರಿಗೆ 5 ಕೊಡಬೇಕು ಅನ್ನೋದು ನನ್ನ ಸಹಮತ ಇದೆ. ಆ 31 ಜನರಲ್ಲಿ ನಾನು ಇದ್ದೀನಿ. ನಮ್ಮ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿದ್ದೀವಿ. ನಾವು ಇದನ್ನ ಡಿನೇ ಮಾಡಲ್ಲ, ನಾವು ಯಾರು ಡಿನೇ ಮಾಡಲ್ಲ. ಬಟ್ ಯಾರಿಗಾದ್ರೂ ಕೊಡಿ. ನನಗೆ ಕೊಟ್ಟರು ಸಂತೋಷ, ಇಲ್ಲ 5 ಜನದಲ್ಲಿ ಯಾರಿಗೆ ಕೊಟ್ಟರು ಸಂತೋಷ. ಮತ್ತೆ ನಾನು ಎಲ್ಲ 31 ಡಿಸರ್ವ್ ಇದ್ದಾರೆ ಸರ್. ಇವ್ರು ಸೆಲೆಕ್ಟೆಡ್. ನನಗೀಗ ನೆನಪಾದ ಹೆಸರುಗಳು ಹೇಳ್ತಾ ಇದ್ದೀನಿ. ಕೇಳೋದು ನಮ್ಮ ಹಕ್ಕು. ಹಣೆ ಬರದಲ್ಲಿ ಬರೆದಿದ್ರೆ ಯಾರು ತಪ್ಪಿಸ್ತಾರೆ? ನಾನು ಹೇಳೋದು, ಈಗ ಜಾತಿ ಆಧಾರದಲ್ಲಿ, ಪ್ರಾದೇಶಿಕವಾರು ಆಧಾರದಲ್ಲಿ ಎಲ್ರಿಗೂ ಎಲಿಜಿಬಿಲಿಟಿ ಇದೆ. ಈಗ ಒಬ್ಬೊಬ್ರು ನೋಡಿ, ಈ 31 ಜನದಲ್ಲಿ ಯಾರು ಸಾಮಾನ್ಯರಲ್ಲ, ಎಲ್ಲ ದೊಡ್ಡ ದೊಡ್ಡ ವಿಕೆಟ್ಗಳನ್ನೇ ಬೀಳ್ಸಿರೋದು. ಓಪನಿಂಗ್ಗೆ ದೊಡ್ಡ ದೊಡ್ಡ ವಿಕೆಟ್. ಈಗ ಚಿಕ್ಕಬಳ್ಳಾಪುರದ MLA ಇದ್ದಾರೆ ಪ್ರದೀಪ್ ಈಶ್ವರ್ ಅಂತ, ಅವರು ದೊಡ್ಡ ವಿಕೆಟ್ನೇ ಹೊಡೆದಿರೋದು ಅಲ್ವಾ ಸರ್? ನನಗೆ ಆಸೆ ಇದೆ, ಸಚಿವನಾಗಬೇಕು ಅನ್ನೋ ಆಸೆ ಇದೆ, ತಪ್ಪಿಲ್ಲ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ಕೊಡ್ಲಿಲ್ಲ ಅಂದ್ರೆ ಬೇಜಾರಿಲ್ಲ. ಅವ್ರ ತಂದೆಯ ನೆರಳಿಂದ ಆಚೆ ಬಂದು ಅವ್ರು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಅರ್ಹತೆ ಇದೆ. ಅವರೊಂದು ಒಳ್ಳೆ ಡೈನಾಮಿಕ್ ಸಚಿವರು, ಅವ್ರು ಅಗ್ರೆಸಿವ್ ಆಗಿದ್ದಾರೆ. ದಯವಿಟ್ಟು ಆ ಕಾರಣಕ್ಕೆ ಅವ್ರು ಕೊಟ್ಟಿಲ್ಲ. ಅವರು ಡಿಸರ್ವ್ ಇದ್ದಾರೆ, ಆ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ. ಆದ್ರೆ ಈಗ ನಮ್ಮಲ್ಲಿ ನಾನು ಬ್ಯಾಕ್ ಗ್ರೌಂಡೇ ಇಲ್ಲ. ನನಗೆ ಬಿ ಫಾರ್ಮ್ ಕೊಟ್ರು. ನನಗೆ ತಂದೆ ತಾಯಿ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ. ನನ್ನಂತವನ್ನ ಹುಡುಕಿ ಬಿ ಫಾರ್ಮ್ ಕೊಟ್ರಲ್ಲ, ಗೆಲ್ಸ್ಕೊಂಡ್ ಬಂದ್ರಲ್ಲ, ಇದು ಸಾಕ್ಷಿ ಅಲ್ವಾ? ಈಗ ನನ್ನಂತವನ್ಗೆ ಕೊಟ್ಟು ಗೆಲ್ಸ್ಕೊಂಡ್ ಬಂದಿರೋ ಪಾರ್ಟಿಗೆ ನನಗೆ ನಂಬಿಕೆ ಇದೆ. ನಮಗೆ 5 ಜನಕ್ಕೆ ಯುವ ಶಾಸಕರಿಗೆ ಸಿಗುತ್ತೆ, ಯಾರಿಗಾದ್ರೂ ಕೊಡ್ಲಿ. ನನ್ನ ಸಹಮತ ಖಂಡಿತವಾಗೂ ಇದೆ ಸರ್.